ಮನೆಯಲ್ಲೇ ಬೆಳೆದಿರೋ ವೆಜಿಟೇಬಲ್ಸಿಂದ ಅಡುಗೆ ಮಾಡಿದ್ರೆ ಆಹಾ ಎಂಥ ರುಚಿ ಇರುತ್ತಲ್ವಾ. ಸೊ ಅಂಥದ್ದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ನಾನು ನಮ್ಮನೆ ಗಾರ್ಡನಲ್ಲಿ ಮೇಥಿನ ಬೆಳೆಸಿದ್ದೀನಿ ಈ ಸಲ. ಸಮ್ಮರ್ಗೆ ತುಂಬ ಚೆನ್ನಾಗಿ ಬಂದಿತ್ತು ಮೇಥಿ. ಸೊ ಅದರ ಫಸ್ಟ್ ಹಾರ್ವೆಸ್ಟಿಂದ ನಾನಿವತ್ತು ಮೇಥಿ ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮಾಡೋದಿದ್ದು ತುಂಬ ಸಿಂಪಲ್ ಆಯಿತಾ. ಕುಕ್ಕರ್ಗೆ ಎಣ್ಣೆ ಹಾಕಿ ಜೀರಿಗೆ, ಆನಿಯನ್, ಟೊಮೆಟೊ, ಮೇಥಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ನಾನು ಹಾಕಿರೋ ಪುಡಿಗಳು ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಗರಂ ಮಸಾಲ ಪೌಡರ್. ನಿಮಗೆ ಯಾವ್ದು ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಬೋದು. ಸ್ವಲ್ಪ ಸಾಲ್ಟ್ ಹಾಕಿ ಹಂಗೆ ಫ್ರೈ ಮಾಡಿದೆ. ಆಮೇಲೆ ಚಿಕನ್ ಹಾಕ್ಬಿಟ್ಟು ಕುದಿಯೋಕ್ಕೆ ಹಾಗೆ ಬಿಟ್ಟೆ ಅದನ್ನು. ಆಮೇಲೆ ಅದಕ್ಕೆ ಗಾರ್ನಿಷ್ ಮಾಡಿಬಿಟ್ಟು ಸಾಲ್ಟ್ ಎಲ್ಲ ಟೇಸ್ಟ್ ಮಾಡಿ 3 ವಿಸಿಲ್ಸ್ ಕೂಗಿಸ್ದೆ. ಸೊ ಅಷ್ಟರಲ್ಲಿ ಬೇಗ ಅಂತ ಪಟ್ಪಟ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ. ಸೊ ನನಗೆ ಹಂಗೆ ಕಿಚನ್ ಡರ್ಟಿ ಆಗಿದ್ರೆ ಮಾಡೋಕ್ಕಾಗಲ್ಲ. ಆ್ಯಸ್ ಅನ್ ವೆನ್ ಐ ಆಮ್ ಕುಕಿಂಗ್ ಹಂಗಂಗೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ಡಿಶ್ ವಾಷರ್ಗೆಲ್ಲ ವೆಸಲ್ಸ್ ಇಟ್ಬಿಟ್ಟು ಚಪಾತಿ ಹಿಟ್ಟು ಕಳ್ಸೋಣ ಅಂದ್ಕೊಂಡೆ. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಒಂದು ಪಾತ್ರೆಯಲ್ಲಿ ನಾವು ಚಪಾತಿ ಹಿಟ್ಟು ಕಲಸಿದ್ರೆ ಆ ಪಾತ್ರೆನ ಯೂಸೇ ಮಾಡಿಲ್ಲ ಅನ್ನೋ ಥರ ಇರಬೇಕು. ಅಂದರೆ ಅಷ್ಟು ನೀಟಾಗಿ ಕಲಿಸ್ಬೇಕು, ಯಾವುದೇ ಹಿಟ್ಟು ಆ ಕಡೆ ಈ ಕಡೆ ಮೆತ್ಕೊಂಡಿರಬಾರ್ದು ಅಂತ. ಇವತ್ತು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ನಮ್ಮಮ್ಮ ಜ್ಞಾಪಕ ಬರ್ತಾ ಇದ್ರು. ಇಂಥದ್ದು ಎಷ್ಟೊಂದು ಥಿಂಗ್ಸ್ ನಮ್ಮಮ್ಮ ಹೇಳಿರೋದು ಇವಾಗ ನಾನು US ಮೂವ್ ಆದಮೇಲೆ ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಅಂದರೆ. ಫೈನಲಿ ಮೇಥಿ ಚಿಕನ್ ಗ್ರೇವಿ, ಚಪಾತಿ ಮತ್ತು ಕ್ಯೂಕಂಬರ್ ರೆಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಹೇಳಿ ನನಗೆ ಹೆಂಗಿತ್ತು ಅಂತ.